ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ರೀಗೆ ಹುಷಾರ್ ತಪ್ಪಿದೆ ಅಷ್ಟೇ, ಅದಕ್ಕೆ ಅವನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದೀನಿ. ಆಸ್ಪತ್ರೆನಾ? ಯಾವ ಆಸ್ಪತ್ರೆನವೇ? ಹೇಳವ್ವ ಹೇಳು, ಎಲ್ಲಿದ್ರಿ ನೀವು? ನಾವು ಅಲ್ಲಿಗೆ ಬರ್ತೀವಿ, ಹೇಳು. ಅವ್ವ ನನ್ನ ಮಾತು ಕೇಳಿ. ನೀವೆಲ್ಲ ಇಲ್ಲೇನು ಬರೋದು ಬೇಕಾಗಿಲ್ಲ, ನಾನೇ ಬಂದು ಎಲ್ಲ ಹೇಳ್ತೀನಿ. ಸುಮಾ, ಹಾ ಅಕ್ಕ. ಮೊದಲು ಎಲ್ಲರೂ ಮನೆಗೆ ಹೋಗಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಯಾರು ಏನೂ ಟೆನ್ಷನ್ ಮಾಡ್ಕೋಬೇಡಿ, ಆಯಿತಾ? ಅಯ್ಯೋ ಏನಾಗದೆ ಅಂತ ಹೇಳಿದ್ರೆ ನೀವು ಗಾಬರಿ ಆಗ್ಬಿಡಿ ಅಂತ ನಮಗೆ ಹೇಳ್ತಾಳಲ್ಲ ಇವಳು. ನಾವು ಮನೆಗೆ ಹೋಗೋಣ ಬಾ, ಅಕ್ಕನೇ ಫೋನ್ ಮಾಡ್ತಾಳೆ. ಹೆಂಗನ ಮಾಡಿ ಆ ಡಾಕ್ಟ್ರು ಇಲ್ಲಿಗೆ ಬರೋದನ್ನ ತಡಿಬೇಕು, ಇಲ್ಲಾಂದ್ರೆ ಸ್ಯಾನೆ ಪ್ರಾಬ್ಲಮ್ ಆಗೋಯ್ತದೆ. ತಡಿಯಕ್ಕಾಗಲ್ಲ ನಾಗ. ಅವ್ವ ಡಾಕ್ಟರ್ಗೆ ಸ್ಟ್ರಿಕ್ಟ್ ಆಗಿ ಹೇಳಿ ಕಳ್ಸಿರ್ತಾಳೆ. ಈಗೇನಿಲ್ಲ ಮಾಡೋದು? ಸಿದ್ದೇಶಕ್ಕೆ ಕಾಲ್ ಮಾಡಬೇಕು. ಅತ್ತಿಗೆ ಫೋನ್ ಮಾಡ್ತಾವ್ರೆ. ಲೈ ಬಿರ್ನಿ ಅಣ್ಣನ್ ಕರ್ಕೊಂಬರಕ್ಕೆ ಹೇಳ ಮುಂಗುಸಿ. ಏನು ಅಂತ ಕೇಳು, ಫೋನ್ ಪಿಕ್ ಮಾಡು. ಅಲೋ ಸಿಸ್ಟರ್, ಅಣ್ಣ ಎಲ್ಲವ್ರೆ? ಬಿರ್ನಿ ಬರಕ್ಕೇಳಿ, ಇಲ್ಲ ಪಕ್ಕದಲ್ಲಿದ್ರೆ ಫೋನ್ ಕೊಡಿ ಸಿಸ್ಟರ್. ಸಿದ್ದೇಶ್, ನಾನು ಶ್ರೀ ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದೀನಿ, ನೀವು ಬೇಗ ಬನ್ನಿ. ಆಸ್ಪತ್ರೆನ? ಅಣ್ಣಗೆ ಏನಾಯ್ತು ಸಿಸ್ಟರ್? ನೀವು ಆದಷ್ಟು ಬೇಗ ಬನ್ನಿ ಸಿದ್ದೇಶ್. ಡಾಕ್ಟ್ರು ಬಂದ್ರು ಅಂತ ಅನ್ಸುತ್ತೆ. ತಂಗಿವ, ಅಣ್ಣ ತಲೆ ಸುತ್ತ ಬಂದು ಬಿದ್ಬಿಟ್ಟವ್ರೆ. ಅತ್ತಿಗೆನೆ ಆಸ್ಪತ್ರೆಗೆ ಸೇರ್ಸವ್ರಂತೆ. ನಾವು ಈಗಲೇ ಅಲ್ಲಿಗೆ ಹೋಗ್ಲೇಬೇಕು. ಡಾಕ್ಟ್ರೆ ಬಾಗ್ಲ ಕಂಡವ್ರ ಬಸೀರಿ. ಲೈ ನಾಗ, ಮುಂಗ್ಸಿ. ತಂಗ್ಯವ, ಈಗ ಬಾಗ್ಲು ತೆಗಿಲಿಲ್ಲ ಅಂದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ಲವ್, ನಿಮ್ಮಲ್ಲಿ ಕಳ್ಳ. ಬೇರೆ ದಾರಿ ಇಲ್ಲ ನಾಗ, ಬೇಗ ಮಲ್ಕೋ. ಬನ್ನಿ ಡಾಕ್ಟ್ರೆ ಬನ್ನಿ, ಅಣ್ಣಗೆ ಸ್ಯಾನೆ ಜ್ವರ ಬಂದ್ಬಿಟ್ಟೈತೆ. ಏನು ಮತ್ತೆ ಜ್ವರ ಜಾಸ್ತಿ ಆಗೈತಾ? ಒಳಗೆ ಹೋಗೋದು ಬೇಡ ಅವ, ಅಣ್ಣಯ್ಯ ಸುಮ್ಮನೆ ಕೂಗಾಡ್ತಾನೆ. ಅಲ್ಲ ನೀನು ಮಾತ್ರ ಒಳಗಿಂದ ಬಂದೆ? ಕೂಗಾಡಿದ್ರೆ ಪರವಾಗಿಲ್ಲ, ಏನಾಗಿದೆ ನೋಡೋಣ ಅಂತ ಹೋದೆ. ಆದ್ರೆ ನಾನೇನು ರೋಗಿನ, ಇದ್ಯಾಕೆ ಪದೇ ಪದೇ ಹಿಂಸೆ ಕೊಡ್ತಿದ್ದೀರಾ ಅಂತ ಕೂಗಾಡ್ದ ಅಣ್ಣಯ್ಯ. ಹೊಸಿ ಅತಿಯಾಗಿ ಆಡ್ತಾವನೆ. ಚಿಕ್ಕ ವಯಸ್ಸಿಂದಲೂ ಹಿಂಗೆ ಹುಷಾರ್ ತಪ್ಪಿ ಯಾವತ್ತೂ ಮನೆಗೆ ಕಂಡವನೇ ಅಲ್ವಲ್ಲ, ಅದಕ್ಕೆ. ಹೋಗ್ಲಿ ಬಿಡು, ಡಾಕ್ಟ್ರೆ ಅದೇನು ಅಂತ ನೋಡ್ತಾರೆ. ಡಾಕ್ಟ್ರೆ ಸರಿ ಅಮ್ಮವ್ರೆ, ನಾನು ನೋಡ್ತೀನಿ. ಬನ್ನಿ. ಅವ ಇಲ್ಲೇ ಕಾಯ್ಕೊಂಡಿದ್ರೆ ಸುಮ್ಮನೆ ನಿಂಗೆ ಟೆನ್ಷನ್ ಆಗುತ್ತೆ ಅವ್ವ. ಬಾ ಕೆಳಗಡೆ ಹೋಗೋಣ, ಅಲ್ಲೇ ಕಾಯೋಣ. ಬಾವಾ. ಕಂಟಿ, ಜ್ವರ ಜಾಸ್ತಿ ಆಗಿದೆಯಾ? ಈಗ ಹೇಗಿದೆ? ಅದು ನಿನ್ನೆ ಸೆಡೆಟಿವ್ಸ್ ಕೊಟ್ಟಿತ್ತಲ್ಲ, ಅದು ಡೋಸೇಜ್ ಜಾಸ್ತಿ ಆಗಿರುತ್ತೆ ಅಷ್ಟೇನೆ. ನೀನು ಡಿಹೈಡ್ರೇಟ್
ಇಲ್ಲೇನಾಗ್ತಿದೆ? ಕಂಟಿ ಎಲ್ಲಿ? ಡಾಕ್ಟ್ರೆ ನೀವು ನಮಗೊಂದು ಸಹಾಯ ಮಾಡಬೇಕು. ಏನು ಹೇಳ್ತಾ ಇದ್ದೀರಿ? ಪೇಷಂಟ್ ಎಲ್ಲಿ ಅಂತ ಕೇಳ್ತಾ ಇದ್ದೀನಿ. ಪೇಷಂಟ್ ಗೀಸೆಂಟ್ ಅನ್ನೋದೇನಾದ್ರು ನಮ್ಮ ಅಣ್ಣಂಗೆ ಗೊತ್ತಾದ್ರೆ ನಿಮ್ ಗ್ರಾಚಾರ ಬಿಡಿಸ್ಬಿಡ್ತಾರೆ. ಓಸಿ ನಾವ್ ಹೇಳ್ದಂಗೆ ಕೇಳಿ. ತಂಗ್ಯವ, ಈಗ ಅಣ್ಣಿಗೆ ಸಿಕ್ಕಾಪಟ್ಟೆ ಸೀರಿಯಸ್ ಆಗೈತೆ. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಮಾತನ್ನ ಆಡ್ಕಾಡುಮ. ನೀವು ಅವನ್ನ ನಿಭಾಯಿಸಿ ಹುಷಾರು. ಯಾರ್ದವ ಫೋನ್? ಹಲೋ, ಸಾಹೇಬ್ರೆ, ಬನ್ನಿ ಡಾಕ್ಟ್ರ್, ಹೋಗುಮ. ಅದು ಸಾಹೇಬ್ರೆ, ನನ್ನ ಮಗಂಗೆ ಮೈನಾಗೆ ಒಸಿ ಹುಷಾರಿರಲಿಲ್ಲ, ಹಂಗಾಗಿ ಬರೋಕ್ಕಾಗಿಲ್ಲ. ಇಲ್ಲ ಸಾಹೇಬ್ರೆ, ನಾನೇ ಫೋನ್ ಮಾಡ್ತೀನಿ. ಸರ್, ಸಾಹೇಬ್ರೆ. ಡಾಕ್ಟ್ರೆ ಫೋನ್ ಆಯಿತು ಕಂಟಿಗೆ. ಅಮ್ಮೋರೆ, ಅದು ಕಂಟಿಗೆ ಸ್ವಲ್ಪ ಸೀರಿಯಸ್ ಆಗಿಬಿಟ್ಟಿದೆ. ನಾವು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಈಗ ನಾವು ಹೋಗ್ತಾ ಇದ್ದೀವಿ, ನೀವು ಬಂದುಬಿಡಿ. ಆದರೆ ಏನು ಗಾಬರಿ ಆಗುವಂಥ ಅವಶ್ಯಕತೆ ಏನಿಲ್ಲ. ನೀವು ಗಾಬರಿ ಆಗಬೇಡಿ. ಅರೆ ಡಾಕ್ಟ್ರೆ, ನಿಂತ್ಕೊಳ್ಳಿ. ಆಸ್ಪತ್ರೆ ಕರ್ಕೊಂಡು ಹೋಗ್ತಿದ್ದಾರವ? ಏನೂ ಇಲ್ಲ ಅಂದ್ರಲ್ಲ. ಬಾ ಬಾ. ಈಟೊಂದು ಅವಸರ ಹೋಗ್ತಾವ್ರೆ. ತೊಂದರೆ ಇಲ್ಲ ಅಂದ ಏನರ್ಥ? ಕಂಟಿ ನಿಂತ್ಕೊಳ್ಳ. ಲೇ ನಿಂತ್ಕೊಂಡ್ರಲ್ಲ. ಅಯ್ಯೋ ನಿಲ್ರಿ. ಅಯ್ಯಯ್ಯ, ಒಂಟೆ ಬಿಟ್ರಲ್ಲ ಇವರು. ಲೇ ಇವನೇ ಕಾರ್ ತೆಗಿಲ್ಲ. ವಸು, ಬಿರ್ನೆ ಬಾಬಾ. ಹಾವ ಬಂದೆ. ಓ, ಕಾರ್ ತೆಗದಿಯಲ್ಲ. ಲೇ ಪುರ್ಸಿ ಬಾಗಲ್ ತೆಗಿಲ್ಲ. ಪುರ್ಸಿ, ಮಮ್ಮಿ ಸಾರಿ ಕೇಳ್ಬೇಕು. ಏನೋ ಕೋಪದಾಗ ಕೈ ಮಾಡ್ಬಿಟ್ಟೆ. ಬಾಗಲ್ ತೆಗಿಲ್ಲ ಪುರ್ಸಿ. ಬಾಗಲ್ ತೆಗಿಲ್ಲ ಪುರ್ಸಿ. ಅಯ್ಯೋ, ನೀನಾದ್ರೂ ಹೊಸಿ ಇವಳು. ಅತಿಯಾಗಿ ಆಡ್ಬೇಡ, ತೆಗಿಲ್ಲ ಬಾಗ್ಲು. ನಿನ್ನ ವಯಸ್ಸಾಗ ನಾನು ಬೇಜಾರು ಒದಿತೀನಿ. ನೀವು ಇರ್ಬಾಬು. ಲೇ ಪುರ್ಸಿ, ಮಮ್ಮಿ ಏನೋ ಕೋಪದಾಗ ಕೈ ಮಾಡಿದ್ರು, ಅದಕ್ಕೆ ಈಗೇನಿಲ್ಲ ಅವಾಗ ಬಾಗ್ಲು ಹಾಕೊಳ್ಳೋದು. ತೆಗಿಲ್ಲ ಬಾಗ್ಲು. ಲೈ ಪುರ್ಸಿ. ಬುಡ್ಲ ಕಾಳಿ, ಇದ್ರಾಗ ನಂದೇ ತೆಪ್ಪು. ಅನ್ಮ್ಯಾಗಿರೋ ಪ್ರೀತಿಗೆ ಅಕ್ರೆಗೆ ಹಂಗ್ ಮಾಡ್ಬಿಟ್ಟೆ. ಅವನ್ಗೂ ನನ್ ಮ್ಯಾಗ ಪ್ರೀತಿ ಅಕ್ರೆ ಇದ್ರೆ ಬಂದ್ ಮಾತಾಡ್ಸ್ತಾನೆ. ಇಲ್ಲಾಂದ್ರೆ ಬೇಡ ಬಿಡು. ಅವನೇ ನನ್ ಮಾತಾಡ್ಸೋದ್ ಬೇಡ ಬಿಡು. ನೀನಂತವ ಮಾತಾಡೋದ್ ಬೇಡ ಬಿಡು. ಮಮ್ಮಿ, ಪುರ್ಸಿ ಕಂದ, ಪುರ್ಸಿ. ಮಮ್ಮಿ, ಆದ್ರೂ ನೀನ್ ಮಾಡಿದ ತಪ್ಪು ಮಮ್ಮಿ. ಕಳ್ಳ, ಮಾಡಿದ ತಪ್ಪಯ್ಯ, ಅದಕ್ಕೆ ಮಮ್ಮಿ, ಇನ್ಯಾಕೆ ಹಿಂಗೆಲ್ಲ ಮಾಡಬೇಡ ಮಮ್ಮಿ. ಇಲ್ಲ ಕಳ್ಳ, ಇನ್ಮ್ಯಾಕೆ ಹಿಂಗೆಲ್ಲ ಮಾಡಕ್ಕಿಲ್ಲ. ಈಟ್ ದಿನ ನಾನು ತೆಪ್ಪು ಮಾಡ್ಬಿಟ್ಟೆ. ಇನ್ಮ್ಯಾಕೆ ಹಿಂಗೆಲ್ಲ ಮಾಡಕ್ಕಿಲ್ಲ. ನನಗೆ ಸಂಸ್ಬಿಡು ಕಳ್ಳ. ಮಮ್ಮಿ, ನೀನು ಅಳ್ಬೇಡ ಮಮ್ಮಿ, ಅಳ್ಬೇಡ ನೀನು. ನೀನು
ಹೇಳ್ಬೇಡಕ್ಕಂತ. ಅಯ್ಯೋ ಮಗಿಗೆ ಕಾಸು ಕೊಟ್ಟು ಕಳ್ಸು, ಅವ್ನಿಗೆ ಇಷ್ಟವಾದ ಐಸ್ ಕ್ರೀಮ್ ತಕೊಂತೀನಿ. ಹೋಗ್ಲಾ, ನಿನ್ಗೇನು ಬೇಕಾ ತಕೊಂತೀನಿ. ಮಮ್ಮಿ ದಿಟ್ವಾಗ್ಲೂ ಇನ್ಯಾಕೆ ಪುಟ್ಟವನ್ ವಿರುದ್ಧ ಏನು ಮಾಡೋಕ್ಕಿಲ್ಲ ತಾನೆ? ಇಲ್ಲ ಕಣ್ಣ, ಇನ್ಮ್ಯಾಕೆ ಅವಳಿರದ ನಾನು ಏನೂ ಮಾಡೋಕ್ಕಿಲ್ಲ, ದಿಟ್ಟವಾಗ್ಲು. ಕಾಸು ಕೊಡ್ರಿ ಡ್ಯಾಡಿ. ಬರ್ತೀರಿ ಮಮ್ಮಿ? ಹೋಗಿ ಬರ್ಲ. ನನ್ನ ಮಗನ್ನು ಅವಳು ಮಾತು ಕೇಳಂಗೆ ಮಾಡ್ಕೊಂಡವಳೆ ಅಂದ್ಮೇಕೆ ಅವಳು ಇನ್ನೆಂತ ಮಾಡ್ಕಾತಿರ್ಬೇಕು. ಕಾಳಿ, ನನ್ನ ಜೀವಮಾನದಾಗೆ ನನಗೆ ದೊಡ್ಡ ಅವಮಾನ ಆಗಿದ್ದಿನ ಆ ಪಂಚಾಯತಿ ದಿನ ಅನ್ಕಂಡೆ. ಇಲ್ಲ ಕಣ್ಣ, ಅದಕ್ಕಿಂತ ದೊಡ್ಡ ಅವಮಾನ ಇವತ್ತಾಯ್ತು ಕಣ್ಣ, ಇವತ್ತಾಯ್ತು. ಇದಕ್ಕೆಲ್ಲ ಲೆಕ್ಕ ಸರಿಗೆಟ್ಬೇಕು ಅಂದ್ರೆ ಆ ಸಹನನ್ನ ಈ ಮನೆ ಸೊಸೆಯನ್ನಾಗಿ ಮಾಡ್ಕೊಳ್ಳೇಬೇಕು ಕಣ್ಣ. ಏನಾಯ್ತು ಅಂತ ಹೇಳ್ದನೆ ಆಸ್ಪತ್ರೆಗೆ ಹೋಗೋವಳಲ್ಲ, ಏನಾದರೂ ಕೇಳಬಾರ್ದಿತ್ತೇನವ? ನಾನು ಕೇಳಿದ್ನವ, ಆದರೆ ಅಕ್ಕನ ಏನೂ ಹೇಳಲಿಲ್ಲ. ಮೊದಲೇ ಅವ್ರ ಮ್ಯಾಕೆ ಯಾರ್ಯಾರೋ ದಾಳಿ ಮಾಡಿದ್ರು, ಮತ್ತೆ ನನ್ನ ಸಮಸ್ಯೆ ಆಯ್ತೋ ಏನೋ. ಅಯ್ಯೋ ತಾಯಿ ಚಾಮುಂಡವ, ನೀನೇ ಕಾಪಾಡ್ಬೇಕಣ್ ತಾಯಿ. ಛೇ, ಕಪ್ ಗೆದ್ದಿರೋ ಖುಷಿನ ಅಕ್ಕನ ಹತ್ರ ಶೇರ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಏನೇನೋ ಆಗ್ತಿದೆ. ಆ ಹುಡುಗನ್ಗೆ ಏನೂ ಆಗ್ದಿರ ವಾಪಸ್ ಬಂದ್ರೆ ಸಾಕು. ಸುಮಾ, ಇನ್ನೊಂದ್ಕಿತ ಫೋನ್ ಮಾಡಿ ನೋಡವ, ಯಾವ ಆಸ್ಪತ್ರೆ ಅಂತ ಕೇಳು. ಅಯ್ಯೋ ಅವ್ವ, ಫೋನ್ ಮಾಡಿದ್ರೆ ಅಕ್ಕ ಬೈತಾಳೆ. ನಾನು ಮೆಸೇಜ್ ಮಾಡಿರ್ತೀನಿ, ನೋಡೋಣ. ಪುಟ್ಟಕ್ಕ, ಹಾ ಪಂದ್ಯ ಗೆದ್ಬಿಟ್ರಂತೆ. ನಂಗೆ ಗೊತ್ತಿತ್ತು ನಿಮ್ಮವ್ವ ಜತ್ಕಿದ್ಮೇಲೆ ಪಂದ್ಯ ಗೆಲ್ದೇ ಇರ್ತೀರಾ. ಸ್ನೇಹ ಎಲ್ಲಿ? ಆಚ್ಕೋಗಳು ಶಾಂತವ. ಸಹನ ನನ್ನ ಗಂಡನ್ ಕರ್ಕೊಂಡು ವಸಿ ಮೆಸ್ನ ನೋಡ್ಕೊಳವ. ಸರಿ ಶಾಂತವ, ನೀನು ವಾಗ್ ಬಾ. ಪುಟ್ಟಕ್ಕ, ನಾನು ಬರ್ತೀನಿ. ಅಣ್ಣ ಬಿರ್ಬಿರ್ನೆ ಓಡಿಸೋಣ, ನಾವು ಮುಗಿಸಿ ಅವ್ವ ಇದು ನಮ್ಮಿಂದನೇ ಫಾಲೋ ಮಾಡ್ಕೊಂಡು ಬರ್ತಾವ್ರೇಕಲ್ಲ. ಗಾಡಿ ಒಳಗಿರೋದು ಅಣ್ಣ ಅಲ್ಲ, ಅಣ್ಣ ಬದಲು ನಾನು ಅಂತ ಗೊತ್ತಾದ್ರೆ ನಮ್ಮ ಕತೆ ಮುಗೀತು ಕಲ. ಮುಗೀತು ಅಂದ್ರೆ ಹೊಗೆನೆಯ. ನಾನು ಎಮರ್ಜೆನ್ಸಿ ಕೇಸ್ ಇದ್ದಾಗಲೂ ಇಷ್ಟೊಂದು ಟೆನ್ಷನಲ್ಲಿ ಹೋಗಿರ್ಲಿಲ್ಲ ಕಣ್ರು. ನಾರ್ಮಲ್ ಜ್ವರಕ್ಕೆ ಹಿಂಗೆ ಆಡ್ತಿದ್ದೀರಲ್ಲ. ಜ್ವರ ನಾರ್ಮಲೇ, ಆದ್ರೆ ಜ್ವರ ಬಂದಿರೋರು ನಾರ್ಮಲ್ ಅಲ್ಲ. ಅಣ್ಣಗೆ ಹೇಳ್ದೆ ಈ ಗಾಡಿನ ಸರ್ವಿಸಿಗೆ ಬಿಡು ಅಂತ, ಅಣ್ಣ ಕೇಳಲೇ ಇಲ್ಲ. ಈಗ ಪಿಕ್ಕಪ್ಪೇ ಇಲ್ಲ, ಬೇಗ ಓಡಿಸ್ಲೋ. ನಾನು ಇಲ್ಲೇ ಇಳಿಸ್ಬಿಡ್ರಪ್ಪ, ನಾನು ಹೊರಟೋಗ್ತೀನಿ. ನೀನು ಹೊಂಟೋದ್ರೆ ನಾವು ಮೂವರು ಅಕ್ಕಪಕ್ಕ ಒಟ್ಟಿಗೆ ಇರ್ಬೇಕಾಯ್ತದೆ. ಅಂದ್ರೆ ಸಮಾಧಿ ಬಗ್ಗೆ ಹೇಳ್ದೆ. ಅವು ಆಸ್ಪತ್ರೆಗೆ ಬರೋಷ್ಟ್ರಾಗೆ ನಾವು ಹೋಗಿರ್ಬೇಕು ಕಲ. ಹೂಂಕಲ ಅಣ್ಣ, ಬಿರ್ಬಿರ್ನೆ ನಡಿಯೋಣ ಅಣ್ಣ.
ಏ ಕೌಸಲ್ಯ, ಗಂಟೆ 4 ಆಯ್ತು, ಇನ್ನು ನಿನ್ನ ಮಗ ಬಂದಿಲ್ವಲ್ಲೇ? ಬರ್ತಾನೆ ಇರ್ರಿ. ಇಲ್ಲ, ಇವತ್ತು ಬುಧವಾರ 3:15 ಅವ್ನ ಕ್ಲಾಸೆಲ್ಲ ಮುಗಿಯುತ್ತೆ ಅಂತ ಅವ್ನು ಟೈಮ್ ಟೇಬಲ್ ಬರ್ಕೊಂಡಿದ್ದಾನೆ. ಆದಮೇಲೆ ನಡ್ಕೊಂಡು ಬಂದು ಇಷ್ಟೊತ್ತಿಗೆ ಮನೆ ಬರಬೇಕಾಗಿತ್ತು. ಬಂದಿಲ್ಲ ಅಂದರೆ ಪಕ್ಕ ಅವನು ಮೆಸ್ ಹತ್ರ ಹೋಗಿರ್ತಾನೆ. ಇರು, ನಾನು ಹೋಗಿ ನೋಡ್ಕೊಂಬರ್ತೀನಿ. ರೀ, 1 ನಿಮಿಷ. ಅಪ್ಪಿ ತಪ್ಪಿ ಅವನ ಮೆಸ್ ಹತ್ರನೇ ಇದ್ದಾನೆ ಅಂತ ಇಟ್ಕೊಳ್ಳೋಣ. ನೀವು ಅಲ್ಲಿಗೆ ಹೋದಾಗ ಅವ್ನು ಸಿಕ್ಕರೆ ಏನು ಮಾಡ್ತೀರಾ? ಏನು ಮಾಡ್ತೀನಾ ಅವನ್ನ? ಇದೆ, ಈ ಕೋಪಕ್ಕೆ ನೀವು ಅಲ್ಲಿಗೆ ಹೋಗೋದು ಬೇಡ ಅಂದಿದ್ದು. ನೀವು ಅಲ್ಲಿಗೆ ಹೋಗಿ ಅವನ ಮೇಲೆ ಸುಮ್ಮನೆ ಕೂಗಾಡಿದ್ರೆ ಊರವರೆಲ್ಲ ನೋಡ್ತಾರೆ. ಈಗೀಗ ಊರಿನ ಜನ ಪರಿಚಯ ಆಗ್ತಿದ್ದಾರೆ. ಸುಮ್ಮನೆ ಯಾಕೆ ಸುದ್ದಿ ಆಗಬೇಕು? ನೀವು ಕೂತ್ಕೊಳ್ಳಿ, ನಾನು ಹೋಗಿ ಕಾಫಿ ತಗೊಂಡ್ಬರ್ತೀನಿ. ಹಲೋ, ಮುರಳಿ, ಸ್ಪೆಷಲ್ ಕ್ಲಾಸ್ ಇದೆಯಾ? ಸರಿ ನಾನು ಹೇಳ್ತೀನಿ. ಅಮ್ಮ, ಮುರಳಿಗೆ ಸ್ಪೆಷಲ್ ಕ್ಲಾಸ್ ಇದೆಯಂತೆ, ಮುಗಿಸ್ಕೊಂಬರ್ತಾನಂತೆ. ಇಲ್ಲ, ಅವ್ನು ನಂಬೋಕೆ ಆಗಲ್ಲ. ರೀ, ಅವ್ನು ಏನು ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋದಿಕ್ಕೆ ಅಳಿಯಂದ್ರು ನೋಡ್ಕೋತಿದ್ದಾರೆ ತಾನೆ. ಸುಮ್ಮನೆ ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಬನ್ನಿ, ಕಾಫಿ ಮಾಡ್ತೀನಿ. ಹಾಗಲ್ವೇ ಕೌಸಲ್ಯ? ಬನ್ರಿ. ತಗೊಳ್ಳಿ. ಓಹೋ, ಬನ್ನಿ ಮೇಷ, ಕೂತ್ಕೊಳ್ರಿ. ಬನ್ನಿ, ತಿಂಡಿ ತಿನ್ನೋಣ. ನಮಸ್ತೆ ಮಾ. ಕೂತ್ಕೊಳ್ಳಿ. ಸಹ ಯೋನ್ ಕೊಡುವ. ಅಮ್ಮ, ಸುಮಾ ಅವ್ರ ಟೀಮು ಕೊಕ್ಕೋಲ್ ವಿನ್ ಆದ್ರು ಅಂತ ಕೇಳ್ಪಟ್ಟೆ, ಅದಕ್ಕೆ ವಿಶ್ ಮಾಡಿ ಹೋಗೋಣ ಅಂತ ಬಂದೆ ಅಷ್ಟೇ. ಹಾಯ್ ಸರ್, ನಾನೇ ನಿಮಗೆ ಫೋನ್ ಮಾಡಿ ಹೇಳೋಣ ಅನ್ಕೊಂಡೆ. ನನಗೆ ಪುರುಷೋತ್ತಮ ಎಲ್ಲ ಹೇಳ್ದ, ಅದಕ್ಕೆ ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಕಂಗ್ರಾಟ್ಸ್ ಸುಮಾ. ಥ್ಯಾಂಕ್ ಯು ಸರ್. ಅಮ್ಮ, ನಿಮಗೂ ಕಂಗ್ರಾಟ್ಸ್. ನಿಮಗೆ ತಿಂಡಿ ಏನು ಕೊಡುಮ್ಮ? ಸುಮಾ. ಅಮ್ಮ ಬೇಡ, ಏನು ಬೇಡ, ನಾನು ವಿಶ್ ಮಾಡೋಕ್ಕಷ್ಟೇ ಬಂದಿದ್ದು. ಯಾಕೋ ಮೇಷ್ಟ್ರು ವಿಸ್ ಮಾಡಕ್ ಮಾತ್ರ ಬಂದಂಗಿಲ್ವಲ್ಲ ಅನ್ಸುತ್ತಲ್ಲ ಗೌಡ್ರೆ. ಮದುವೆ ಆಗ ಹುಡುಗಿನ ನೋಡಕ್ ಬಂದಿರ್ಬೇಕು ಅನಿಸುತ್ತೆ. ಲೈ, ಸುಮ್ಕಿರಲ್ಲ, ಯಾಕಂಗ್ ನಗ್ತಿದ್ದೀರಾ? ಮೇಷ್ಟ್ರೆ, ನಿಮ್ಮ ಮನೇಲಿ ಏನಂದ್ರು?